ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಮಿಡ್ಲ್ ಈಸ್ಟ್ ಕಿಚ್ಚು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ, ಹೊಸ ರೂಪ ಪಡ್ಕೋತಿದೆ. ಈಗ ಇರಾನ್ ಅಮೆರಿಕದ ಮೇಲೆ ದೊಡ್ಡ ಆರೋಪ ಮಾಡಿದೆ. ಅಮೆರಿಕದೊಳಗೆ ಸ್ವಯಂ ದಾಳಿಗೆ ಸ್ಕೆಚ್ ನಡೀತಿದೆ. ಈ ಮೂಲಕ ಅಮೆರಿಕ ನಮ್ಮನ್ನ ಸಿಲುಕಿಸೋಕೆ ನೋಡ್ತಿದೆ ಅಂತ ಇರಾನ್ ಆರೋಪಿಸಿದೆ. ಈ ನಡುವೆ ಇರಾನ್ನಲ್ಲಿ ಜನರು ಅಮೆರಿಕ ಇಸ್ರೇಲ್ ದಾಳಿಗೆ ಹೆದರಿ ಬೇರೆ ದೇಶಗಳಿಗೆ ಪಲಾಯನ ಮಾಡ್ತಿರೋ ಬಗ್ಗೆ ವಿಶ್ವಸಂಸ್ಥೆ ಶಾಕಿಂಗ್ ರಿಪೋರ್ಟ್ ಕೊಟ್ಟಿದೆ. ಅತ್ತ ಇಸ್ರೇಲ್ ಸೇನೆಯ ಬತ್ತಳಿಕೆಗೆ ಮತ್ತಷ್ಟು ಶಸ್ತ್ರಾಸ್ತ್ರ ತುಂಬಿಸೋಕೆ ಇಸ್ರೇಲ್ ಸರ್ಕಾರ ತುರ್ತಾಗಿ ದೊಡ್ಡ ಮೊತ್ತದ ಹಣ ಬಿಡುಗಡೆ ಮಾಡಿದೆ. ಇವೆಲ್ಲವನ್ನ ಒಂದೊಂದಾಗಿ ನೋಡೋಣ. ಮೊದಲು ಇರಾನ್ ಆರೋಪದ ಕಡೆಗೆ ಬರೋಣ. ಮಧ್ಯಪ್ರಾಚ್ಯದ ರಣರಂಗದಲ್ಲಿ ಏಕಾಂಗಿಯಾಗಿ ಫೈಟ್ ಮಾಡ್ತಿರೋ ಇರಾನ್ ಈಗ ತನ್ನ ವಿರುದ್ಧ ದೊಡ್ಡ ಪಿತೂರಿ ನಡೀತಿದೆ ಅಂತ ಹೇಳಿ ಸ್ಫೋಟಕ ಆರೋಪ ಮಾಡಿದೆ. ಹಿಂದೆ ಅಮೆರಿಕದಲ್ಲಿ ಅವಳಿ ಕಟ್ಟಡ ದಾಳಿ ನಡೆದ ಹಾಗೆ ಈಗಲೂ ಸೇಮ್ ಅದೇ ತರ ಮತ್ತೊಂದು ಭಯಾನಕ ದಾಳಿ ಮಾಡೋಕೆ ದೊಡ್ಡ ಷಡ್ಯಂತ್ರ ನಡೀತಿದೆ. ಅಮೆರಿಕದ ಕುಖ್ಯಾತ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಗ್ಯಾಂಗ್ನ ಉಳಿದ ಸದಸ್ಯರೆಲ್ಲ ಸೇರ್ಕೊಂಡು ಈ ಕೃತ್ಯ ನಡೆಸೋಕೆ ಸ್ಕೆಚ್ ಹಾಕಿದ್ದಾರೆ. ಅದಾದ್ಮೇಲೆ ಈ ದಾಳಿಯ ಸಂಪೂರ್ಣ ಹೊಡೆಯನ್ನ ನಮ್ಮ ಮೇಲೆ ಅಂದ್ರೆ ಇರಾನ್ ಮೇಲೆ ಹೊರಿಸೋಕೆ ಪ್ಲಾನ್ ಮಾಡಿದ್ದಾರೆ. ಈ ಬಗ್ಗೆ ನನಗೆ ಮಾಹಿತಿ ಬಂದಿದೆ ಅಂತ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿ ಅಲಿ ಲಾರಿಜಾನಿ ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ವೇಳೆ ನಾವು ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ವಿರೋಧಿಸ್ತೀವಿ. ನಮಗೆ ಅಮೆರಿಕನ್ನರ ಜೊತೆ ಯಾವುದೇ ಯುದ್ಧ ಮಾಡಬೇಕು ಅಂತಿಲ್ಲ. ಅಮೆರಿಕ ಜನರ ವಿರುದ್ಧ ನಮಗೆ ಯಾವುದೇ ದ್ವೇಷ ಇಲ್ಲ. ಹಾಗೆ ಅವರನ್ನ ನಾವು ಶತ್ರುಗಳು ಅಂತೇಳಿ ಭಾವಿಸಿಲ್ಲ. ಇದಕ್ಕೂ ಕೆಲ ಗಂಟೆಗಳ ಹಿಂದಷ್ಟೇ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ನಮ್ಮ ಹೆಸರನ್ನ ಹಾಳು ಮಾಡೋಕೆ ನೋಡ್ತಿವೆ, ಫಾಲ್ಸ್ ಫ್ಲಾಗ್ ಆಪರೇಷನ್ ಮಾಡ್ತಿವೆ. ಅಂದ್ರೆ ಇರಾನ್ನ ಫೇಮಸ್ ಶಾಹಿದ್ 136 ಕಾಮಿಕಾಜಿ ಡ್ರೋನ್ಗಳ ತರಾನೇ ಕಾಣಿಸೋ ಲ್ಯೂಕಸ್ ಅನ್ನೋ ಡ್ಯೂಪ್ಲಿಕೇಟ್ ಡ್ರೋನ್ಗಳನ್ನ ಬಳಸ್ತಿವೆ. ಇವುಗಳನ್ನ ಟರ್ಕಿ, ಕುವೈತ್, ಇರಾಕ್ ಸೇರಿ ನೆರೆಹೊರೆ ದೇಶಗಳ ನಾಗರಿಕ ಪ್ರದೇಶಗಳ ಮೇಲೆ ಈ ಡ್ರೋನ್ ಹಾರಿಸಿ ಇದನ್ನ ಇರಾನ್ ಮಾಡಿದ್ದು ಅಂತೇಳಿ ನಮ್ಮ ಮೇಲೆ ಗೂಬೆ ಕೂರಿಸ್ತಿವೆ ಅಂತ ಇರಾನ್ ಆರೋಪ ಮಾಡಿತ್ತು. ಅದರ ಬೆನ್ನಲ್ಲೇ ಲಾರಿಜಾನಿ ಎಪ್ಸ್ಟೀನ್ ಕಡೆಯವರು ಫಾಲ್ಸ್ ಫ್ಲಾಗ್ ದಾಳಿ ಮಾಡೋಕೆ ಕುತಂತ್ರ ಹೂಡ್ತಿದ್ದಾರೆ ಅಂತ ಆರೋಪಿಸಿರೋದು ಮಹತ್ವ ಪಡ್ಕೊಳ್ತಿದೆ. ಹೀಗಾಗಿ ಇದಕ್ಕೀಗ ಅಮೆರಿಕ ಹೇಗೆ ರಿಯಾಕ್ಟ್ ಮಾಡುತ್ತೋ ಕಾದ್ ನೋಡ್ಬೇಕು. ಇನ್ನು ನಿರಂತರ ಯುದ್ಧದಿಂದ ಇರಾನ್ ಪರಿಸ್ಥಿತಿ ಅಕ್ಷರಶಃ ಹದಗೆಟ್ಟಿದೆ, ಮಹಾಪಲಾಯನ ಆಗ್ತಿದೆ ಅಂತ ವಿಶ್ವಸಂಸ್ಥೆಯ ವಲಸೆ ಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಯುದ್ಧದಿಂದಾಗಿ ಇರಾನ್ನ ಪ್ರಮುಖ ನಗರಗಳಲ್ಲಿ ಮನೆಗಳು ಮತ್ತು ಅಗತ್ಯ ಸೌಲಭ್ಯಗಳು ನಾಶವಾಗ್ತಿವೆ. ಇದರಿಂದ ಜೀವ ಉಳಿಸಿಕೊಳ್ಳೋದಕ್ಕೆ ಜನ ಈಗ ಉತ್ತರ ಪ್ರಾಂತ್ಯಗಳ ಕಡೆ ಓಡ್ತಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪ್ರಾಂತ್ಯಗಳಿಗೆ ಜನ ವಲಸೆ ಹೋಗಿದ್ದು ಅಲ್ಲಿನ ಶೆಲ್ಟರ್ಗಳು ಈಗ ಭರ್ತಿಯಾಗಿವೆ. ಅಲ್ಲದೆ ಜನರಿಗೆ ಉಳಿದುಕೊಳ್ಳೋದಕ್ಕೆ ಜಾಗ ಸಿಗದೆ ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ ಅಂತ ಈ ಏಜೆನ್ಸಿ ತಿಳಿಸಿದೆ. ಅಲ್ಲದೆ ಇರಾನ್ ಒಳಗೆ ಮಾತ್ರವಲ್ಲ, ಜನ ಈಗ ಪ್ರಾಣ ಭಯದಿಂದ ನೆರೆಯ ದೇಶಗಳಿಗೂ ಓಡಿ ಹೋಗ್ತಿದ್ದಾರೆ. ಏರ್ಪೋರ್ಟ್ಗಳು ಬಂದ್ ಆಗಿವೆ ಮತ್ತು ಹೆಚ್ಚಿನ ಬಾರ್ಡರ್ ದಾಟೋಕೆ ಅವಕಾಶ ಇಲ್ಲ. ಹೀಗಿದ್ರೂ ಸಹ ಸುಮಾರು 32,000 ಜನ ಅಫ್ಘಾನಿಸ್ತಾನಕ್ಕೆ ಮತ್ತು 4,000 ಜನ ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದ್ದಾರೆ. ಅತಿ ಹೆಚ್ಚು ಜನ ಹೋಗ್ತಿದ್ದ ಇರಾಕ್ ಬಾರ್ಡರ್ ಸಂಪೂರ್ಣ ಕ್ಲೋಸ್ ಆಗಿರೋದ್ರಿಂದ ಪಾಕ್ ಮತ್ತು ಅಫ್ಘಾನ್ ಕಡೆಗೆ ಹೋಗ್ತಿದ್ದಾರೆ ಅಂತ ವಿಶ್ವಸಂಸ್ಥೆಯ ಏಜೆನ್ಸಿ ತಿಳಿಸಿದೆ. ಇನ್ನು ಇರಾನ್ ವಿರುದ್ಧದ ಯುದ್ಧವನ್ನ ಇಸ್ರೇಲ್ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗೋ ತರ ಕಾಣಿಸ್ತಿದೆ. ಇಸ್ರೇಲ್ ಸರ್ಕಾರ ಈಗ ಅಲ್ಲಿನ ಸೇನೆಗೆ ಬರೋಬ್ಬರಿ $827 ಮಿಲಿಯನ್ ಹಣವನ್ನ ತುರ್ತಾಗಿ ರಿಲೀಸ್ ಮಾಡೋಕೆ ಅಪ್ರೂವಲ್ ಕೊಟ್ಟಿದೆ. ಈ ಬಜೆಟ್ನ ಹಣವನ್ನ ಮುಖ್ಯವಾಗಿ ಹೊಸ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳನ್ನ ಖರೀದಿಸಲು ಮತ್ತು ಯುದ್ಧಕ್ಕೆ ಬೇಕಾದ ಮದ್ದುಗುಂಡುಗಳ ಸ್ಟಾಕ್ ಹೆಚ್ಚಿಸಿಕೊಳ್ಳೋದಕ್ಕೆ ಬಳಸಿಕೊಳ್ಳಲಾಗುತ್ತೆ ಅಂತ ಗೊತ್ತಾಗಿದೆ. ಈ ಹಣದ ಬಿಡುಗಡೆಗೆ ಇಸ್ರೇಲ್ ಎಷ್ಟು ಅರ್ಜೆಂಟ್ ಆಗಿ ಅಪ್ರೂವಲ್ ಕೊಟ್ಟಿದೆ ಅಂದ್ರೆ ಇಸ್ರೇಲ್ನ ಸಚಿವರು ಮೀಟಿಂಗ್ ಮಾಡೋಕೂ ಕಾದಿಲ್ಲ, ನೇರವಾಗಿ ಫೋನ್ ಕಾಲ್ ಮೂಲಕನೇ ಎಮರ್ಜೆನ್ಸಿ ಫಂಡ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಇತ್ತ ಇಸ್ರೇಲ್ನ ಹಣಕಾಸು ಇಲಾಖೆ ಯುದ್ಧದ ಅನಿವಾರ್ಯತೆ ಇರೋದ್ರಿಂದ ಯಾವುದೇ ವಿಳಂಬ ಮಾಡದೆ ಈ ನಿರ್ಧಾರ ತಗೊಳ್ಳಲಾಗಿದೆ ಅಂತ ತಿಳಿಸಿದೆ. ಅಂದಾಗೆ ಇಸ್ರೇಲ್ ಸರ್ಕಾರ ಮಾರ್ಚ್ 12ರಂದು $222 ಬಿಲಿಯನ್ ಮೊತ್ತದ ದೊಡ್ಡ ಬಜೆಟ್ಗೆ ಅಪ್ರೂವಲ್ ಕೊಟ್ಟಿತ್ತು. ಈಗ ಅದರಲ್ಲಿರೋ ಹಣವನ್ನೇ ಯುದ್ಧದ ತುರ್ತು ಕೆಲಸಗಳಿಗೆ ಬಳಸಲಾಗ್ತಿದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ಮತ್ತೊಂದು ಸುತ್ತಿನ ದಾಳಿ ಮಾಡಿದೆ, ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ. ಈ ಮಿಸೈಲ್ ದಾಳಿಯಲ್ಲಿ 2 ಇಸ್ರೇಲಿಗರು ಗಾಯಗೊಂಡಿದ್ದಾರೆ. ಇರಾನ್ ಕ್ಲಸ್ಟರ್ ಬಾಂಬ್ ವಾರ್ ಹೆಡ್ ಹೊಂದಿರೋ ಡೇಂಜರಸ್ ಮಿಸೈಲ್ ಹಾರಿಸಿದೆ ಅಂತ ಇಸ್ರೇಲಿ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಈ ಸ್ಫೋಟಕ ಸಿಡಿದಾಗ ಅದರಲ್ಲಿರೋ 100 ಸಣ್ಣ ಬಾಂಬ್ಗಳು ಇಸ್ರೇಲ್ನ ಐಲತ್ ನಗರ ಮತ್ತು ದೇಶದ ಮಧ್ಯಭಾಗದಲ್ಲಿ ಚದುರಿ ಬಿದ್ದಿವೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಕ್ಷಿಪಣಿಯನ್ನ ಹೊಡೆದುಳಿಸಿದ್ರೂ ಅದರಲ್ಲಿದ್ದ ಬಾಂಬ್ಗಳು ಕೆಳಗೆ ಬಿದ್ದಾಗ ಹಾನಿ ಉಂಟಾಗಿದೆ ಅಂತ ಅಲ್ಲಿನ ಸೇನೆ ತಿಳಿಸಿದೆ. ಇನ್ನು ಇರಾನ್ ಬಹ್ರೇನ್ ಮೇಲೂ ದಾಳಿ ಕಂಟಿನ್ಯೂ ಮಾಡಿದೆ, ಮತ್ತೆ ಮಿಸೈಲ್ ಹಾರಿಸಿದೆ. ಈ ಮಿಸೈಲ್ ಅನ್ನ ನಾವು ಹೊಡೆದಾಕಿದೀವಿ ಅಂತ ಬಹ್ರೇನ್ ರಕ್ಷಣಾ ಇಲಾಖೆ ಹೇಳಿದೆ. ಇನ್ನು ಯುದ್ಧ ಶುರುವಾದಾಗಿನಿಂದ ಇರಾನ್ನ ಮೇಲೆ 125 ಮಿಸೈಲ್ ಮತ್ತು 211 ಡ್ರೋನ್ಗಳನ್ನು ಹಾರಿಸಿದೆ.
ಇವುಗಳನ್ನೆಲ್ಲ ಹೊಡೆದಾಕಿದೀವಿ ಅಂತ ಬಹ್ರೇನ್ ಹೇಳಿದೆ. ಇತ್ತ ಯುಎಇ ಮೇಲೂ ಇರಾನ್ ದಾಳಿ ಮಾಡಿದೆ. 4 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 6 ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆ. ಆದ್ರೆ ಇವುಗಳನ್ನ ಹೊಡೆದಾಕಿದೀವಿ ಅಂತ ಯುಎಇ ತಿಳಿಸಿದೆ. ಇನ್ನು ಲೆಬನಾನ್ ಅನ್ನ ಕುಟ್ಟಿ ಪುಡಿ ಮಾಡ್ತಿರೋ ಇಸ್ರೇಲ್ ಈಗ ಲೆಬನಾನ್ ಸರ್ಕಾರದ ಜೊತೆ ಮಾತುಕತೆ ಮಾಡಲಿದೆ ಅಂತ ಮಿಡ್ಲ್ ಈಸ್ಟ್ ಮಾಧ್ಯಮಗಳು ವರದಿ ಮಾಡಿದ್ವು. ಆದ್ರೆ ಈ ವರದಿಯನ್ನ ಇಸ್ರೇಲ್ ತಳ್ಳಿ ಹಾಕಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಯಾವುದೇ ನೇರ ಮಾತುಕತೆ ನಡೆಯೋ ಪ್ಲಾನ್ ಸದ್ಯ ನಮ್ಮ ಮುಂದೆ ಇಲ್ಲ ಅಂತ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಹೇಳಿದ್ದಾರೆ. ಹಾಗೆ ಇಸ್ರೇಲ್ ಬಳಿ ಕ್ಷಿಪಣಿ ನಿರೋಧಕಗಳ ಕೊರತೆ ಇದೆ, ಇದನ್ನ ನಾವು ಅಮೆರಿಕಾಗೆ ಹೇಳಿದೀವಿ ಅನ್ನೋ ರಿಪೋರ್ಟ್ಸ್ ಬರ್ತಿದೆ. ಅದು ಕೂಡ ಸುಳ್ಳು. ಇದರ ಬಗ್ಗೆ ನಾವೆಲ್ಲೂ ಅಮೆರಿಕಾಗೆ ಏನೂ ಹೇಳಲೇ ಇಲ್ಲ ಅಂತ ಸಾರ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಲೆಬನಾನ್ ಮೇಲೆ ಬ್ಯಾಕ್ ಟು ಬ್ಯಾಕ್ ಭಯಾನಕ ದಾಳಿ ಮಾಡ್ತಿರೋ ಇಸ್ರೇಲ್ ಕಳೆದ ರಾತ್ರಿ ಮತ್ತೊಂದು ದೊಡ್ಡ ದಾಳಿ ಮಾಡಿರೋದು ಗೊತ್ತಾಗಿದೆ. ಈ ದಾಳಿಲಿ 4 ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಕಾರ್ಗ್ ದ್ವೀಪದಲ್ಲಿ ಅಮೆರಿಕ ದಾಳಿ ಮಾಡಿದ್ರೂ ಕೂಡ ಇರಾನ್ನ ತೈಲ ವ್ಯವಹಾರಕ್ಕೆ ಧಕ್ಕೆಯಾಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಈಗಲೂ ಅಲ್ಲಿ ಆಯಿಲ್ ಟ್ಯಾಂಕರ್ಗಳಿಗೆ ತೈಲ ತುಂಬಿಸೋ ಕೆಲಸ ನಡೀತಿದೆ. ಟ್ಯಾಂಕರ್ ಟ್ರ್ಯಾಕರ್ಸ್ ಮಾಹಿತಿ ಪ್ರಕಾರ ಈಗಾಗಲೇ 5 ಹಡಗುಗಳು ಇಂಧನ ಲೋಡ್ ಮಾಡ್ಕೊಂಡಿವೆ ಮತ್ತು ಇನ್ನೂ 7 ಟ್ಯಾಂಕರ್ಗಳು ಸರದಿಲಿ ನಿಂತಿವೆ. ಈ ಹಡಗುಗಳು ಯಾರಿಗೆ ಸೇರಿತು ಅನ್ನೋದು ಇನ್ನೂ ಪಕ್ಕಾ ಇಲ್ಲ. ಇನ್ನು ಮಿಡ್ಲ್ ಈಸ್ಟ್ ಯುದ್ಧದ ನಡುವೆ ಇರಾಕ್ನಲ್ಲಿ ತೈಲ ರಫ್ತು ವಿಚಾರವಾಗಿ ದೊಡ್ಡ ಕಿರಿಕ್ ಶುರುವಾಗಿದೆ. ಅಲ್ಲಿನ ಕೇಂದ್ರ ಸರ್ಕಾರ ಮತ್ತು ಪ್ರಾದೇಶಿಕ ಕುರ್ದಿಶ್ ಅಧಿಕಾರಿಗಳ ನಡುವೆ ಭಿನ್ನಾಭಿಪ್ರಾಯ ಒಡೆದಿದೆ. ಇರಾನ್ ಯುದ್ಧದಿಂದಾಗಿ ಸಮುದ್ರದ ದಾರಿ ಬಂದ್ ಆಗಿರೋದ್ರಿಂದ ಟರ್ಕಿಯ ಜೈಹಾನ್ ಪೋರ್ಟ್ ಮೂಲಕ ತೈಲ ಕಳಿಸೋಕೆ ಇರಾಕ್ ಸರ್ಕಾರ ಪ್ಲಾನ್ ಮಾಡಿದೆ. ಆದ್ರೆ ಇದಕ್ಕೆ ಕುರ್ದಿಶ್ ಅಧಿಕಾರಿಗಳು ಅಡ್ಡಗಾಲು ಹಾಕಿದ್ದಾರೆ. ಈಗಲೇ ತೈಲ ರಫ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಠ ಹಿಡಿದಿದ್ದಾರೆ. ರಫ್ತು ಮಾಡಬೇಕು ಅಂದ್ರೆ ನಮ್ಮ ಕೆಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ಇದಕ್ಕೆ ಉತ್ತರಿಸಿರೋ ಇರಾಕ್ ಸರ್ಕಾರ, ನಿಮ್ಮ ಕಂಡೀಷನ್ಗಳ ಬಗ್ಗೆ ಆಮೇಲೆ ಮಾತಾಡೋಣ, ಮೊದಲು ತೈಲ ರಫ್ತು ಶುರು ಮಾಡಿ, ಇಲ್ದಿದ್ರೆ ದೇಶಕ್ಕೆ ದೊಡ್ಡ ಲಾಸ್ ಆಗುತ್ತೆ ಅಂತ ಮನವಿ ಮಾಡಿದೆ. ಇನ್ನು ಹಾರ್ಮುಜ್ ಜಲಸಂಧಿ ಭಾಗಶಃ ಬಂದ್ ಆಗಿರೋದ್ರಿಂದ ಮಿಡ್ಲ್ ಈಸ್ಟ್ನ ಅಲ್ಯೂಮಿನಿಯಂ ಉದ್ಯಮಕ್ಕೂ ದೊಡ್ಡ ಪೆಟ್ಟು ಬಿದ್ದಿದೆ. ಈಗ ಬಹ್ರೇನ್ನ ಪ್ರಸಿದ್ಧ ಅಲ್ಯೂಮಿನಿಯಂ ಕಂಪನಿ ಅಲ್ಬಾ ತನ್ನ ಒಟ್ಟು ಉತ್ಪಾದನೆಯಲ್ಲಿ ಸುಮಾರು 19% ಕೆಪಾಸಿಟಿಯನ್ನ ಬಂದ್ ಮಾಡಿದೆ. ಸಮುದ್ರ ಮಾರ್ಗದಲ್ಲಿ ಸಪ್ಲೈ ಚೈನ್ ಕಟ್ ಆಗಿರೋದ್ರಿಂದ ಬಿಸಿನೆಸ್ ಸುಗಮವಾಗಿ ನಡೆಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ 3 ಸ್ಮೆಲ್ಟಿಂಗ್ ಲೈನ್ಗಳನ್ನ ನಿಲ್ಲಿಸಿದ್ದೇವೆ ಅಂತ ಕಂಪನಿ ಘೋಷಣೆ ಮಾಡಿದೆ. ಅಂದಹಾಗೆ ಜಗತ್ತಿಗೆ ಬೇಕಿರೋ ಅಲ್ಯೂಮಿನಿಯಂನಲ್ಲಿ 9% ಪಾಲು ಈ ಮಿಡ್ಲ್ ಈಸ್ಟ್ ದೇಶಗಳದ್ದೇ ಆಗಿದೆ. ಸದ್ಯ ಉತ್ಪಾದನೆ ಕುಸಿತಿರೋದ್ರಿಂದ ಮಾರ್ಕೆಟ್ನಲ್ಲಿ ಅಲ್ಯೂಮಿನಿಯಂಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿರೋದು ಈಗ ಇಡೀ ಜಗತ್ತಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಸಮುದ್ರ ಮಾರ್ಗವನ್ನ ಮತ್ತೆ ಓಪನ್ ಮಾಡೋಕೆ ಬ್ರಿಟನ್ ಸರ್ಕಾರ ಈಗ ಭರ್ಜರಿ ಪ್ಲಾನ್ ಮಾಡ್ತಿದೆ. ಈ ಬಗ್ಗೆ ಮಾತನಾಡಿರೋ ಬ್ರಿಟನ್ ಎನರ್ಜಿ ಸೆಕ್ರೆಟರಿ ಎಡ್ ಮಿಲಿಬ್ಯಾಂಡ್, ಸದ್ಯ ನಾವು ಸುಮ್ಮನೆ ಕೂತಿಲ್ಲ, ನಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ಸೇರಿ ಈ ದಾರಿಯನ್ನ ಓಪನ್ ಮಾಡೋಕೆ ಏನೆಲ್ಲ ದಾರಿಗಳಿವೆ ಅಂತ ಇಂಟೆನ್ಸಿವ್ ಆಗಿ ಹುಡುಕಾಟ ನಡೆಸ್ತಿದ್ದೀವಿ. ಮೇನ್ ಹಂಟಿಂಗ್ ಡ್ರೋನ್ಸ್ ಮತ್ತು ನೌಕೆಗಳನ್ನ ಕೂಡ ಅಲ್ಲಿಗೆ ಕಳಿಸಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ಈ ಜಲಸಂಧಿ ಬಂದ್ ಆಗಿರೋದ್ರಿಂದ ಗ್ಲೋಬಲ್ ಮಾರ್ಕೆಟ್ನಲ್ಲಿ ತೈಲ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸಮುದ್ರದಲ್ಲಿ ಹಡಗುಗಳ ಸಂಚಾರ ಮತ್ತೆ ಶುರುವಾಗೋದು ನಮಗೆ ಅತಿ ಮುಖ್ಯ. ಅದಕ್ಕಾಗಿ ನಾವು ಡಿಫರೆಂಟ್ ಆಪ್ಷನ್ಗಳ ಬಗ್ಗೆ ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಬಹ್ರೇನ್ನಲ್ಲಿ ಇರಾನ್ ಪರವಾಗಿ ಬೇಹುಗಾರಿಕೆ ಮಾಡ್ತಿದ್ದ 5 ಶಂಕಿತರನ್ನ ಅಲ್ಲಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 5 ಬಹ್ರೇನ್ನ ಪ್ರಮುಖ ಸ್ಥಳಗಳು, ಹೋಟೆಲ್ಗಳು ಮತ್ತು ಸರ್ಕಾರದ ಮುಖ್ಯ ಕಚೇರಿಗಳ ಫೋಟೋ ಹಾಗೂ ಲೊಕೇಶನ್ಗಳನ್ನ ಇರಾನ್ನ ಐಆರ್ಜಿಸ್ಗೆ ಕಳಿಸ್ತಿದ್ರು ಅಂತ ಆರೋಪಿಸಲಾಗಿದೆ. ಬಂಧಿತರಲ್ಲಿ ಒಬ್ಬನಿಗೆ ಇರಾನ್ನ ಮಿಲಿಟರಿ ಕ್ಯಾಂಪ್ಗಳಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕೂಡ ಸಿಕ್ಕಿದೆ ಎನ್ನಲಾಗ್ತಿದೆ. ಇವರು ಕೊಟ್ಟಿದ್ದ ಲೊಕೇಶನ್ ಮಾಹಿತಿನ ಬಳಸಿಕೊಂಡೇ ಇರಾನ್ ಇತ್ತೀಚೆಗೆ ಬಹ್ರೇನ್ನ ಹಲವು ಜಾಗಗಳ ಮೇಲೆ ದಾಳಿ ನಡೆಸಿತ್ತು ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಸ್ನೇಹಿತರೆ, ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಭಾರತ ಪ್ರಶಾಂತವಾಗಿದೆ. ಇಂಥ ಭಾರತದಲ್ಲಿರೋ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲಾ ನೋಡ್ಕೊಂಡು ನೀವು ಯಾತ್ರೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ 7 ಸ್ಯಾಂಡ್ಸ್ ಟೂರಿಸಂನ ಪ್ಯಾಕೇಜ್ ನಿಮಗಾಗಿ. ಹಿರಿಯ ನಾಗರಿಕರ ಸ್ಪೆಷಲ್ ಕೇರ್ನೊಂದಿಗೆ ನೀವು ಹೋಗಿ ಬರಬಹುದು. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಬಹುದು. ಸುದ್ದಿಲಿ ಮುಂದುವರಿಯೋಣ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಗ್ತಿದ್ದಂತೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಅಮೆರಿಕ ಈಗ ಮಿಡ್ಲ್ ಈಸ್ಟ್ ಯುದ್ಧದಲ್ಲಿ ಬ್ಯುಸಿಯಾಗ್ಬಿಟ್ಟಿದೆ. ಈ ಕಾರಣಕ್ಕಾಗಿ ಅವರು ನಮಗೆ ಕೊಡ್ತಿದ್ದ ಸಪೋರ್ಟ್ ನಿಲ್ಲಿಸಿ ಬಿಡಬಾರ್ದು ಅಂತ ಜೆಲೆನ್ಸ್ಕಿ ಆತಂಕ ವ್ಯಕ್ತಪಡಿಸಿದ್ದಾರೆ. ರಷ್ಯಾ ವಿರುದ್ಧದ ಯುದ್ಧದಲ್ಲಿ ನಮಗೆ ಅಮೆರಿಕದ ಬೆಂಬಲ ಅತಿ ಮುಖ್ಯ, ಅದನ್ನ ಕಳ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಮಿಡ್ಲ್ ಈಸ್ಟ್ ಯುದ್ಧದ ನಡುವೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬೆಲ್ಜಿಯಂ ರಾಜಧಾನಿ ಬ್ರುಸೆಲ್ಸ್ ಪ್ರವಾಸ ಕೈಗೊಂಡಿದ್ರು. ಈಗ ಬ್ರುಸೆಲ್ಸ್ ತಲುಪಿದ್ದಾರೆ. ಭಾನುವಾರದಿಂದ 2 ದಿನಗಳ ಪ್ರವಾಸದಲ್ಲಿರ್ತಾರೆ. ಈ ಭೇಟಿಯಲ್ಲಿ ಯುರೋಪಿಯನ್ ಯೂನಿಯನ್ನ 27 ದೇಶಗಳ ವಿದೇಶಾಂಗ ಮಂತ್ರಿಗಳ ಜೊತೆ ಹೈ ಲೆವೆಲ್ ಮೀಟಿಂಗ್ ನಡೆಸಲಿದ್ದಾರೆ. ಯುರೋಪಿಯನ್ ಕಮಿಷನ್ನ ವೈಸ್ ಪ್ರೆಸಿಡೆಂಟ್ ಕಾಜಾ ಕಲ್ಲಾಸ್ರ ಆಹ್ವಾನದ ಮೇರೆಗೆ ಈ ಭೇಟಿ ಕೈಗೊಂಡಿದ್ದಾರೆ. ಮಿಡ್ಲ್ ಈಸ್ಟ್ನಲ್ಲಿ ಯುದ್ಧ ತೀವ್ರಗೊಂಡಿರುವ ನಡುವೆ ಭಾರತದ ವಿದೇಶಾಂಗ ಸಚಿವರ ಯುರೋಪ್ ಭೇಟಿ ಮಹತ್ವ ಪಡ್ಕೋತಿದೆ. ಮಿಡ್ಲ್ ಈಸ್ಟ್ ಸಂಘರ್ಷ ಹಿನ್ನೆಲೆ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗೋ ಆತಂಕ ಎದುರಾಗ್ತಿರೋದ್ರಿಂದ ಈ ಬಿಕ್ಕಟ್ಟನ್ನ ಬಗೆಹರಿಸೋಕೆ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ಮಾಡಿದೆ. ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಮಿನಿಸ್ಟ್ರಿಯ 2 ಪ್ರಮುಖ ಸ್ಥಾನಗಳಿಗೆ 2 ಹಿರಿಯ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ.
ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿಯಾಗಿ ಅಲೋಕ್ ತ್ರಿಪಾಠಿ ಹಾಗೂ ಎ ಅಮರ್ನಾಥ್ ಅವರನ್ನ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಸರ್ಕಾರ ನೇಮಕ ಮಾಡಿದೆ. ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಅಂಥೇಳಿ ಜನ ಮುಗಿಬಿದ್ದು ಸಿಲಿಂಡರ್ ಬುಕ್ ಮಾಡ್ತಿದ್ದಾರೆ. ಹೀಗಾಗಿ ದೇಶಾದ್ಯಂತ ಪ್ಯಾನಿಕ್ ಬೈಯಿಂಗ್ ಶುರುವಾಗಿದೆ. ದಿಲ್ಲಿ, ಬಿಹಾರ, ಪಶ್ಚಿಮ ಬಂಗಾಳ ಹಾಗೂ ಒಡಿಶಾ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಉದ್ದುದ್ದಕ್ಕೂ ನಿಂತಿದ್ದು ಪ್ರತಿದಿನ ಸರಾಸರಿ 55.7 ಲಕ್ಷ ಇರ್ತಿದ್ದ ಬುಕಿಂಗ್ ಇದೀಗ ಏಕಾಏಕಿ 75.7 ಲಕ್ಷಕ್ಕೆ ಏರಿಕೆಯಾಗಿದೆ. ಇದೇ ವಿಚಾರವಾಗಿ ಸಂಸತ್ತಿನಲ್ಲಿ ವಿಪಕ್ಷಗಳು ಭಾರೀ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಈಗ ಹೊಸ ಆದೇಶ ಹೊರಡಿಸಿದೆ. ಮನೆಯಲ್ಲಿ ಪೈಪ್ಡ್ ಗ್ಯಾಸ್ ಮತ್ತು ಎಲ್ಪಿಜಿ ಸಿಲಿಂಡರ್ ಎರಡೂ ಕನೆಕ್ಷನ್ ಇದ್ರೆ ನೀವು ತಕ್ಷಣವೇ ಎಲ್ಪಿಜಿ ಕನೆಕ್ಷನ್ ಸರೆಂಡರ್ ಮಾಡಬೇಕು ಅಂದಿದೆ. ಅಂದ್ರೆ ಎಲ್ಪಿಜಿ ಕನೆಕ್ಷನ್ ಬಿಡಬೇಕು ಅಂತ ಹೇಳಿದೆ. ಅಲ್ಲದೆ ಇನ್ಮುಂದೆ ಪೈಪ್ಡ್ ಗ್ಯಾಸ್ ಬಳಸುವವರು ಸರ್ಕಾರಿ ಕಂಪನಿಗಳಿಂದ ಸಿಲಿಂಡರ್ ಪಡೆಯುವಂತಿಲ್ಲ ಅಥವಾ ರೀಫಿಲ್ ಮಾಡಿಸುವಂತಿಲ್ಲ. ಅಷ್ಟೇ ಅಲ್ಲ, ಹೊಸದಾಗಿ ಗ್ಯಾಸ್ ಕನೆಕ್ಷನ್ ತಗೊಳ್ಳೋಕೂ ಚಾನ್ಸ್ ಇಲ್ಲ ಅಂತ ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಿರೋದ್ರಿಂದ ಗ್ಯಾಸ್ ಸಪ್ಲೈನಲ್ಲಿ ಪ್ರಾಬ್ಲಮ್ ಆಗಿದೆ. ಹೀಗಾಗಿ ಪೈಪ್ಡ್ ಗ್ಯಾಸ್ ಸೌಲಭ್ಯ ಇಲ್ಲದ ಮನೆಗಳಿಗೆ ಮಾತ್ರ ಸಿಲಿಂಡರ್ ಸಿಗಲಿ ಅಂತ ಸರ್ಕಾರ ಈ ಪ್ಲಾನ್ ಮಾಡಿದೆ. ಒಂದೇ ಮನೆಯಲ್ಲಿ 2 ರೀತಿಯ ಗ್ಯಾಸ್ ಸಪ್ಲೈ ತಡೆಯೋದಕ್ಕೆ ಆಯಿಲ್ ಕಂಪನಿಗಳಿಗೂ ಕಟ್ಟುನಿಟ್ಟಿನ ಆರ್ಡರ್ ಮಾಡಲಾಗಿದೆ. ರಾಜ್ಯದಲ್ಲಿ ಎದುರಾಗಿರೋ ಎಲ್ಪಿಜಿ ಸಿಲಿಂಡರ್ ಶಾರ್ಟೇಜ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕಕ್ಕೆ ಯಾಕೆ ಮಲತಾಯಿ ಧೋರಣೆ ಮಾಡ್ತಿದ್ದೀರಾ? ಕೂಡಲೇ ಅಗತ್ಯ ಸಿಲಿಂಡರ್ ಪೂರೈಕೆ ಮಾಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಲಕ್ಷಾಂತರ ಜನ ಊಟಕ್ಕಾಗಿ ಹೋಟೆಲ್ಗಳನ್ನೇ ನಂಬ್ಕೊಂಡಿದ್ದಾರೆ. ಗ್ಯಾಸ್ ಇಲ್ಲದೆ ಹೋಟೆಲ್ಗಳು ಬಂದಾದ್ರೆ ಜನಸಾಮಾನ್ಯರ ಬದುಕು ಅಸ್ತವ್ಯಸ್ತವಾಗುತ್ತೆ. ಪರ್ಯಾಯ ಮಾರ್ಗಗಳ ಮೂಲಕ ಅಥವಾ ಹೊರದೇಶದಿಂದಲಾದ್ರೂ ಗ್ಯಾಸ್ ತಂದು ಕೊರತೆ ನೀಗಿಸಿ ಅಂತ ಕೇಂದ್ರಕ್ಕೆ ಪತ್ರ ಬರೆದಿದ್ದೀವಿ ಹಾಗೂ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರಿಗೂ ಒತ್ತಾಯ ಮಾಡಿದ್ದೀವಿ ಅಂತ ಸಿಎಂ ಹೇಳಿದ್ದಾರೆ. ದೇಶದ ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರೋ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಸ್ಸಾಂ, ಪುದುಚೇರಿ, ಕೇರಳ, ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ಅಸೆಂಬ್ಲಿ ಎಲೆಕ್ಷನ್ ಡೇಟ್ ಅನ್ನ ಕೇಂದ್ರ ಚುನಾವಣಾ ಆಯೋಗ ಘೋಷಿಸಿದೆ. ಅಸ್ಸಾಂ, ಪುದುಚೇರಿ ಹಾಗೂ ಕೇರಳ ಈ 3 ಕಡೆ ಏಪ್ರಿಲ್ 9ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಅಂದ್ರೆ ಕೇರಳದ ಒಟ್ಟು 140 ಸೀಟುಗಳಿಗೆ, ಅಸ್ಸಾಂನ ಎಲ್ಲಾ 126 ಕ್ಷೇತ್ರಗಳಿಗೆ ಹಾಗೆ 30 ಸ್ಥಾನಗಳಿರೋ ಪುದುಚೇರಿಯಲ್ಲಿ ಒಂದೇ ಹಂತದಲ್ಲಿ ವೋಟಿಂಗ್ ನಡೆಯಲಿದೆ. ಇನ್ನು 234 ಕ್ಷೇತ್ರಗಳಿರೋ ಪಕ್ಕದ ತಮಿಳುನಾಡಲ್ಲಿ ಏಪ್ರಿಲ್ 23ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಆದರೆ ಬಾಂಗ್ಲಾ ಜೊತೆ ಗಡಿ ಹಂಚಿಕೊಂಡಿರೋ 294 ಸ್ಥಾನಗಳಿರೋ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಮೊದಲ ಹಂತದಲ್ಲಿ ಏಪ್ರಿಲ್ 23ರಂದು 152 ಕ್ಷೇತ್ರಗಳಿಗೆ ವೋಟಿಂಗ್ ನಡೆದರೆ ಏಪ್ರಿಲ್ 29ರಂದು ಕೋಲ್ಕತಾ ಸೇರಿ ಉಳಿದ 142 ಸ್ಥಾನಗಳಿಗೆ ಮತದಾನ ಆಗಲಿದೆ. ಇನ್ನು ಈ 4 ರಾಜ್ಯಗಳ ಜೊತೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಕ್ಕೆ ನಡೆಯುತ್ತಿರೋ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಒಟ್ಟಿಗೆ ಅಂದ್ರೆ ಮೇ 4ರಂದು ಪ್ರಕಟವಾಗಲಿದೆ. ಇನ್ನು ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೂ ಉಪಚುನಾವಣೆ ದಿನಾಂಕ ನಿಗದಿ ಮಾಡಲಾಗಿದೆ. ಎಚ್.ವೈ. ಮೇಟಿ ನಿಧನದಿಂದ ತೆರವಾಗಿರೋ ಬಾಗಲಕೋಟೆ ಹಾಗೂ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರೋ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏಪ್ರಿಲ್ 9ರಂದು ಮತದಾನ ನಡೆಯಲಿದೆ. ಇವೆರಡೂ ಕ್ಷೇತ್ರಗಳ ಫಲಿತಾಂಶ ಕೂಡ ಮೇ 4ರಂದು ಅನೌನ್ಸ್ ಆಗಲಿದೆ. ಇನ್ನು ಇತ್ತ ಎಲೆಕ್ಷನ್ ದಿನ ಘೋಷಣೆಯಾಗ್ತಿದ್ದಂತೆ ತಮಿಳುನಾಡಿನ ಪಾಲಿಟಿಕ್ಸ್ನಲ್ಲಿ ಈಗ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ದಳಪತಿ ವಿಜಯ್ ಅವರ ಟಿವಿಕೆ ಪಾರ್ಟಿ ಜೊತೆ ಮೈತ್ರಿ ಮಾಡ್ಕೊಳ್ಳೋಕೆ ಬಿಜೆಪಿ ಫೈನಲ್ ಮಾತುಕತೆ ನಡೆಸಿದೆ ಅಂತ ಗೊತ್ತಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ವಿಜಯ್ರ ಟಿವಿಕೆ ಪಕ್ಷಕ್ಕೆ 80 ಸೀಟ್ ಮತ್ತು ಚುನಾವಣೆ ಗೆದ್ರೆ ವಿಜಯ್ ಅವರಿಗೆ ಡೆಪ್ಯೂಟಿ ಸಿಎಂ ಪಟ್ಟ ಕೊಡ್ತೀವಿ ಅಂತಾನೂ ಬಿಜೆಪಿ ಆಫರ್ ಕೊಟ್ಟಿದ್ಯಂತೆ. ಅಲ್ಲದೆ ಈ ಸಂಧಾನ ಮಾಡೋಕೆ ಬೇರೆ ರಾಜ್ಯದ ಒಬ್ರು ಡೆಪ್ಯೂಟಿ ಸಿಎಂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಂದ್ಹಾಗೆ ತಮಿಳುನಾಡಿನಲ್ಲಿ ನೆಲೆಯೂರಕ್ಕೆ ನೋಡ್ತಿರೋ ಬಿಜೆಪಿ ವಿಜಯ್ ಅವರ ದೊಡ್ಡ ಫ್ಯಾನ್ ಬೇಸ್ ಮೇಲೆ ಕಣ್ಣಿಟ್ಟಿದೆ. ಅದರ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ನೋಡ್ತಿದೆ. ಸೊ ಮಾತುಕತೆಯ ಫೈನಲ್ ಹಂತದಲ್ಲಿ ಈ ಆಫರ್ ಇಟ್ಟಿದೆ ಅಂತ ಗೊತ್ತಾಗಿದೆ. ಏನೇ ಆಗ್ಲಿ ಸಿಎಂ ಆಗೋ ಕನ್ಸು ಕಾಣ್ತಿರೋ ವಿಜಯ್ ಬಿಜೆಪಿಯ ಈ ಆಫರ್ ಒಪ್ಕೊಳ್ತಾರಾ ಅಥವಾ ಈ ಹಿಂದೆ ಹೇಳ್ದಾಗೆ ಅವರ ಪಕ್ಷ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸುತ್ತಾ ಅಂತ ಕಾದ್ ನೋಡ್ಬೇಕು. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಉಗ್ರನ ಬೇಟೆ ನಡೆದಿದೆ. ಭಾರತಕ್ಕೆ ನುಸುಳೋಕೆ ಯತ್ನಿಸಿದ್ದ ಪಾಕ್ ಉಗ್ರನನ್ನ ಸೇನೆ ಹೊಡೆದಾಕಿದೆ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನಲ್ಲಿ ಈ ಆಪರೇಷನ್ ನಡೆದಿದೆ. ಇಂಟೆಲಿಜೆನ್ಸ್ ಮಾಹಿತಿ ಮೇರೆಗೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸೇನೆ ಈ ಆಪರೇಷನ್ ಲಾಂಚ್ ಮಾಡಿದ್ವು. ಆಗ ಪಾಕ್ ಉಗ್ರನ ಅನುಮಾನಾಸ್ಪದ ಚಲನವಲನವನ್ನ ಸೇನೆ ಗಮನಿಸಿತು. ಆಗ ಪಾಕ್ ಉಗ್ರ ಗುಂಡು ಹಾರಿಸೋಕೆ ಶುರು ಮಾಡಿದ. ಸೇನೆ ಕೂಡ ಪ್ರತಿದಾಳಿ ಶುರು ಮಾಡ್ತು. ಪರಸ್ಪರ ಗುಂಡಿನ ಚಕಮಕಿ ನಡೆಯಿತು. ನಂತರ ಸೇನೆಯ ಗುಂಡೇಟಿಗೆ ಉಗ್ರ ಬಲಿಯಾಗಿದ್ದಾನೆ. ಇನ್ನು ಈ ಕಾರ್ಯಾಚರಣೆ ನಡೆದ ಸ್ಥಳದಲ್ಲಿ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಕಾರ್ಯಾಚರಣೆ ಮುಂದುವರೆದಿದೆ. ಭಾರತದ ಸ್ವಂತ ನೇವಿಗೇಷನಲ್ ಸಿಸ್ಟಮ್ ನಾವಿಕ್ಗೆ ಈಗ ದೊಡ್ಡ ತಲೆನೋವು ಶುರುವಾಗಿದೆ. 4 ಆಪರೇಷನಲ್ ಸ್ಯಾಟಲೈಟ್ಗಳಲ್ಲಿ ಒಂದಾದ IRNSS-1F ಅನ್ನೋ ಸ್ಯಾಟಲೈಟ್ ಈಗ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಈ ಸ್ಯಾಟಲೈಟ್ನಲ್ಲಿರೋ ಅಟೋಮಿಕ್ ಕ್ಲಾಕ್ ಕೈಕೊಟ್ಟಿವೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ನ್ಯಾವಿಗೇಷನಲ್ ಡೇಟಾ ಸರಿಯಾಗಿ ಸಿಗಬೇಕು ಅಂದ್ರೆ ಈ ಕ್ಲಾಕ್ 1 ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು.
ಅಷ್ಟು ಅಕ್ಯುರೇಟ್ ಆಗಿರ್ಬೇಕು. ಆದ್ರೆ ಈ ಸ್ಯಾಟಲೈಟ್ ನಲ್ಲಿರೋ 3 ಗಡಿಯಾರಗಳು ಫೇಲ್ ಆಗಿರೋದ್ರಿಂದ ಇದು ಸಿಗ್ನಲ್ ಕಳಿಸೋದನ್ನ ನಿಲ್ಸಿದೆ. ಹೀಗಾಗಿ ನಾವಿಕ್ ಸಿಸ್ಟಮ್ ಸರಿಯಾಗಿ ಲೊಕೇಶನ್ ತೋರಿಸೋಕೆ ಈಗ ಕಷ್ಟಪಡ್ತಿದೆ. ಅಂದಾಗೆ ಇಸ್ರೋ ಇದನ್ನ 2016 ಮಾರ್ಚ್ 10ರಂದು ಲಾಂಚ್ ಮಾಡಿತ್ತು. ಇನ್ನು ರಾಮನಗರ ಜಿಲ್ಲೆ ಬಿಡದಿ ರೆಸಾರ್ಟ್ನಲ್ಲಿ ಒಡಿಶಾದ ಕಾಂಗ್ರೆಸ್ ಶಾಸಕರಿಗೆ ಆಪರೇಷನ್ ಕಮಲದ ಗಾಳ ಹಾಕೋಕೆ ಬಂದಿದ್ದ 2ರನ್ನ ಅರೆಸ್ಟ್ ಮಾಡಲಾಗಿದೆ. ಒಡಿಶಾದಲ್ಲಿ ಮಾರ್ಚ್ 16ರಂದು ರಾಜ್ಯಸಭಾ ಚುನಾವಣೆ ನಡೆಯಲಿದೆ. ಹೀಗಾಗಿ ಅಡ್ಡ ಮತದಾನದ ಟೆನ್ಷನ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಉಸ್ತುವಾರಿಯಲ್ಲಿ ಒಡಿಶಾದ 8 ಕಾಂಗ್ರೆಸ್ ಶಾಸಕರನ್ನ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಡಲಾಗಿತ್ತು. ಆದ್ರೆ ಇಲ್ಲೂ 2 ವ್ಯಕ್ತಿಗಳು ಎಂಟ್ರಿ ಕೊಟ್ಟು ಶಾಸಕರಿಗೆ ತಲಾ 5 ಕೋಟಿ ರೂಪಾಯಿ ಆಫರ್ ಹಾಗೂ ಬ್ಲಾಂಕ್ ಚೆಕ್ ಕೊಟ್ಟು ಖರೀದಿಸೋಕೆ ನೋಡಿದ್ದಾರೆ. ಆದ್ರೆ ಆಮಿಷಕ್ಕೆ ಬಲಿಯಾಗದ ಶಾಸಕರು ಕೂಡಲೇ ಮಾಹಿತಿ ನೀಡಿದ್ರಿಂದ ಅಲರ್ಟ್ ಆದ ಡಿಕೆಶಿ ಕಡೆಯವರು ಆ 2ರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಇವರ ವಿರುದ್ಧ ಕೇಸ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ಇದು ಕರ್ನಾಟಕದಲ್ಲಿ ಬಿಜೆಪಿ ಸ್ನೇಹಿತರು ನಡೆಸಿದ ಮಹಾನ್ ಆಪರೇಷನ್ ಕಮಲ ಅಂತ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಮಿಡ್ಲ್ ಈಸ್ಟ್ ಹೊತ್ತಿ ಉರಿತಿರೋ ನಡುವೆ ಅಮೆರಿಕ ಮತ್ತು ಚೀನಾ ತಮ್ಮ ವ್ಯಾಪಾರ ಮಾತುಕತೆ ಶುರು ಮಾಡಿವೆ. ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆನ್ ಮತ್ತು ಚೀನಾದ ಉಪ ಪ್ರಧಾನಿ ಹೇ ಲಿಫೆಂಗ್ ನೇತೃತ್ವದಲ್ಲಿ ಮಹತ್ವದ ಮಾತುಕತೆ ನಡೆಯುತ್ತಿದೆ. ಈ ತಿಂಗಳ ಕೊನೆಯಲ್ಲಿ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಭೇಟಿಯಾಗಲಿದ್ದು, ಅದಕ್ಕೂ ಮುನ್ನವೇ ಈ ಹಿರಿಯ ಅಧಿಕಾರಿಗಳು ಗ್ರೌಂಡ್ ವರ್ಕ್ ರೆಡಿ ಮಾಡ್ತಿದ್ದಾರೆ. ಅಮೆರಿಕ ಹೇರೋ ಟ್ಯಾರಿಫ್ಗಳು, ಚೀನಾದಿಂದ ಬರಬೇಕಿರೋ ರೇರ್ ಅರ್ತ್ ಮಿನರಲ್ಸ್ ಮತ್ತು ಅಮೆರಿಕದ ಕೃಷಿ ಉತ್ಪನ್ನಗಳ ಖರೀದಿ ಬಗ್ಗೆ ಇಲ್ಲಿ ಮೇನ್ ಆಗಿ ಚರ್ಚೆ ಆಗ್ತಿದೆ. ಜೊತೆಗೆ ಮಿಡ್ಲ್ ಈಸ್ಟ್ ಯುದ್ಧದ ಬಗ್ಗೆನೂ ಚರ್ಚೆಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಚೀನಾ ತನಗೆ ಬೇಕಾದ 45% ತೈಲವನ್ನ ಹಾರ್ಮುಜ್ ಜಲಸಂಧಿಯ ಮೂಲಕನೇ ತರಿಸಿಕೊಳ್ಳುತ್ತೆ. ಆದ್ರೆ ಯುದ್ಧದ ಕಾರಣ ಆ ಹಾದಿ ಬಂದ್ ಆಗಿರೋದ್ರಿಂದ ತೈಲ ಬೆಲೆ ಗಗನಕ್ಕೇರಿ ಚೀನಾ ಕಂಗಾಲಾಗಿದೆ. ಸೊ ಯುದ್ಧದ ಬಗ್ಗೆ ಚೀನಾ ಧ್ವನಿಯೆತ್ತೋ ಸಾಧ್ಯತೆ ಇದೆ. ಇನ್ನು ಈ ಮೀಟಿಂಗ್ನಲ್ಲಿ ದೊಡ್ಡ ಪವಾಡ ಏನೂ ನಡೆಯಲ್ಲ ಅಂತ ಕೂಡ ವಿಶ್ಲೇಷಣೆ ನಡೀತಿದೆ. ಯಾಕಂದ್ರೆ ಅಮೆರಿಕ, ಚೀನಾ, ಭಾರತ ಸೇರಿ 16 ರಾಷ್ಟ್ರಗಳ ಮೇಲೆ ಹೊಸದಾಗಿ ತನಿಖೆ ಶುರು ಮಾಡಿದೆ. ಈ ದೇಶಗಳು ತಮ್ಮ ಕೆಪಾಸಿಟಿಗಿಂತ ಹೆಚ್ಚು ಸಾಮಾನನ್ನ ಉತ್ಪಾದಿಸಿ ಬೇರೆ ದೇಶಗಳ ಮಾರ್ಕೆಟ್ ಹಾಳು ಮಾಡ್ತಿವೆ ಅಂತ ಆರೋಪಿಸಿ ತನಿಖೆ ಶುರುವಾಗಿದೆ. ಹಾಗಾಗಿ ಮಾತುಕತೆ ಏನೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬಾಂಗ್ಲಾ ಯುವ ನಾಯಕ ಉಸ್ಮಾನ್ ಶರೀಫ್ ಹಾದಿ ಹತ್ಯೆ ಕೇಸ್ನ ಹಂತಕರಿಗೆ ಸಹಾಯ ಮಾಡಿದ್ದ ಆರೋಪಿಯನ್ನ ಪಶ್ಚಿಮ ಬಂಗಾಳದ ಟಾಸ್ಕ್ ಫೋರ್ಸ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತನನ್ನ ಬಾಂಗ್ಲಾ ಪ್ರಜೆ ಫಿಲಿಪ್ ಸಗ್ಮಾ ಅಂತ ಗುರುತಿಸಲಾಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಢಾಕಾದಲ್ಲಿ ಉಸ್ಮಾನ್ ಹಾದಿ ಅವರ ತಲೆಗೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿತ್ತು. ಅದಾದ ಬಳಿಕ ಪ್ರಮುಖ ಆರೋಪಿಗಳಾದ ಫೈಸಲ್ ಕರೀಂ ಮಸೂದ್ ಹಾಗೂ ಅಲಂಗೀರ್ ಹೊಸೇನ್ ಮೇಘಾಲಯದ ಗಡಿ ಮೂಲಕ ಭಾರತದೊಳಗೆ ನುಸುಳಿದ್ರು. ಇವರಿಗೆ ಫಿಲಿಪ್ ಸಗ್ಮಾ ಅನ್ನೋನು ಹಣ ನೀಡಿ ಸಹಾಯ ಮಾಡಿದ್ದ. ಈ ಹಿಂದೆ ಬೊಂಗಾವ್ನಲ್ಲಿ ಆ 2 ಹಂತಕರು ಸಿಕ್ಕಿದ್ದಾಗ ಈ ಸಗ್ಮಾ ಇವರಿಗೆ ಸಹಾಯ ಮಾಡಿರೋದು ಗೊತ್ತಾಗಿತ್ತು. ಹೀಗಾಗಿ ಈ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಎಸ್ಟಿಎಫ್ ಅಧಿಕಾರಿಗಳು ನಾಡಿಯಾ ಜಿಲ್ಲೆಯ ಶಾಂತಿಪುರ ಬೈಪಾಸ್ ಬಳಿ ತಲೆಮರೆಸಿಕೊಂಡಿದ್ದ ಫಿಲಿಪ್ ಸಗ್ಮಾನನ್ನ ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಬಾಂಗ್ಲಾದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದ ಹತ್ಯೆ ಕೇಸ್ನ ಪ್ರಮುಖ ಆರೋಪಿಗಳೆಲ್ಲರೂ ಭಾರತದ ಪೊಲೀಸರ ಬಲೆಗೆ ಬಿದ್ದಂತಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲಾ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.